ಆತ್ಮೀಯ ವಿದ್ಯಾರ್ಥಿಗಳೇ, ಹಿಂದಿನ ತರಗತಿಯಲ್ಲಿ ನಾವು ಕೃಷಿ ಮಾರುಕಟ್ಟೆಯ ದೋಷಗಳನ್ನು ಕುರಿತು ಚರ್ಚಿಸಿದ್ವಿ. ಇನ್ ದಿ ಲಾಸ್ಟ್ ಕ್ಲಾಸ್ we have discussed about the defects of agricultural markets in India. So today classes we have discussed about the some of measures taken by the government to improve the agricultural marketing. ಇವತ್ತಿನ ಒಂದು ತರಗತಿಯಲ್ಲಿ ಈ ಕೃಷಿ ಮಾರುಕಟ್ಟೆಯಲ್ಲಿರ್ತಕ್ಕಂಥ ನ್ಯೂನತೆಗಳನ್ನು ಸರಿಪಡಿಸಲಿಕ್ಕೆ ಸರ್ಕಾರ ಕೈಗೊಂಡಿರ್ತಕ್ಕಂತಹ ಕ್ರಮಗಳನ್ನು ಕುರಿತು ನಾವು ಇವತ್ತು ಚರ್ಚಿಸ್ತಾ ಇರ್ತಕ್ಕಂಥದ್ದು. ಇಲ್ಲಿ ಭಾರತದಲ್ಲಿ ಈ ಕೃಷಿ ಮಾರುಕಟ್ಟೆ ಅನೇಕ ದೋಷಗಳಿಂದ ಕೂಡಿರ್ತಕ್ಕಂಥದ್ದು. ಈ ಯಾವೆಲ್ಲ ದೋಷಗಳಿದಾವೆ ಅನ್ನೋದನ್ನ ಹಿಂದಿನ ತರಗತಿಯಲ್ಲಿ ನಾವು ಸವಿಸ್ತಾರವಾಗಿ ಚರ್ಚಿಸಿರ್ತಕ್ಕಂಥದ್ದು. ಆ ಒಂದು ಹಿನ್ನೆಲೆಯಲ್ಲಿ ಮಾರುಕಟ್ಟೆಯ ಸ್ಥಿತಿಗತಿಗಳ ಸುಧಾರಣೆಗೆ ಭಾರತ ಸರ್ಕಾರ ಕೈಗೊಂಡಿರ್ತಕ್ಕಂತಹ ಕ್ರಮಗಳು ಯಾವುವು ಅನ್ನೋದನ್ನ ಇವತ್ತಿನ ಒಂದು ತರಗತಿಯಲ್ಲಿ ನಾವು ಸಂಕ್ಷಿಪ್ತವಾಗಿ ಗಮನಿಸ್ತಕ್ಕಂಥದ್ದು. ಇನ್ ವಿಚ್ ಮೆಜರ್ಸ್ ದೇರ್ ವಿಲ್ ಬಿ ಟೇಕನ್ ಬೈ ದಿ ಗವರ್ನಮೆಂಟ್ ಫಾರ್ ದಿ ಪರ್ಪಸ್ ಆಫ್ ಇಂಪ್ರೂವಿಂಗ್ ಆಫ್ ಅಗ್ರಿಕಲ್ಚರಲ್ ಮಾರ್ಕೆಟಿಂಗ್. ಹಾಗಿದ್ರೆ ಕೃಷಿ ಮಾರುಕಟ್ಟೆಯನ್ನ ಸುಧಾರಣೆಗೊಳಿಸುವುದಕ್ಕೋಸ್ಕರವಾಗಿ ಸರ್ಕಾರ ಕೈಗೊಂಡಿರ್ತಕ್ಕಂತಹ ಕ್ರಮಗಳು ಯಾವುವು? ಅದರಲ್ಲಿ ಮೊದಲನೆಯದಾಗಿ ಬರ್ತಕ್ಕಂಥದ್ದು ನಿಯಂತ್ರಿತ ಮಾರುಕಟ್ಟೆಗಳ ಸಂಘಟನೆ. ನಿಯಂತ್ರಿತ ಮಾರುಕಟ್ಟೆ ರೆಗ್ಯುಲೇಟೆಡ್ ಮಾರ್ಕೆಟ್ ಅಂತ ಕರೀತಾ ಇದ್ದಾರೆ. ಆರ್ಗನೈಸೇಷನ್ ಆಫ್ ರೆಗ್ಯುಲೇಟೆಡ್ ಮಾರ್ಕೆಟ್, ನಿಯಂತ್ರಿತ ಮಾರುಕಟ್ಟೆಗಳನ್ನು ಸ್ಥಾಪನೆ ಮಾಡೋದ್ರ ಮೂಲಕ ಅಲ್ಲಿ ಕೃಷಿ ಉತ್ಪನ್ನಗಳನ್ನು ವ್ಯವಸ್ಥಿತವಾಗಿ ಮಾರಾಟ ಮಾಡಿಕೊಡ್ತಕ್ಕಂತಹ ಒಂದು ಕಾರ್ಯವನ್ನ ಸರ್ಕಾರ ಕೈಗೊಂಡಿರ್ತಕ್ಕಂಥದ್ದು. ಈ ಕೃಷಿ ಮಾರುಕಟ್ಟೆಯ ಲೋಪದೋಷಗಳನ್ನು ಸರಿಪಡಿಸಲಿಕ್ಕೆ ಸರ್ಕಾರ ಈ ನಿಯಂತ್ರಿತ ಮಾರುಕಟ್ಟೆಗಳನ್ನು ಸ್ಥಾಪನೆ ಮಾಡಿರ್ತಕ್ಕಂಥದ್ದು. ಇಂಡಿಯನ್ ಗವರ್ನಮೆಂಟ್ ದೇರ್ ವಿಲ್ ಬಿ ಟೇಕನ್ ಬೈ ದಿ ಮೆಜರ್ಸ್ ಎಸ್ಟಾಬ್ಲಿಷ್ಮೆಂಟ್ ಆಫ್ ರೆಗ್ಯುಲೇಟೆಡ್ ಮಾರ್ಕೆಟ್ ಥ್ರೂ ಔಟ್ ದಿ ಕಂಟ್ರೀಸ್. ಹೌದಾ? ಇವತ್ತು ದೇಶಾದ್ಯಂತ ಈ ಒಂದು ಕೃಷಿ ಮಾರುಕಟ್ಟೆಯ ದೋಷಗಳನ್ನು ಸರಿಪಡಿಸಲಿಕ್ಕೆ ಭಾರತ ಸರ್ಕಾರ ಈ ನಿಯಂತ್ರಿತ ಮಾರುಕಟ್ಟೆಗಳನ್ನು ಸ್ಥಾಪನೆ ಮಾಡಿ ಆ ಮಾರುಕಟ್ಟೆಯ ಮೂಲಕ ವ್ಯವಸ್ಥಿತವಾಗಿ ಕೃಷಿ ಉತ್ಪನ್ನಗಳನ್ನು ಮಾರಾಟ ಮಾಡಿಕೊಡ್ತಕ್ಕಂಥ ಒಂದು ಪ್ರಯತ್ನ ಮಾಡಿರ್ತಕ್ಕಂಥದ್ದು. ಈ ನಿಯಂತ್ರಿತ ಮಾರುಕಟ್ಟೆಗಳನ್ನು ಎಲ್ಲ ನಗರ ಮತ್ತು ಪಟ್ಟಣಗಳಲ್ಲಿ ಸ್ಥಾಪನೆ ಮಾಡಲಿಕ್ಕೆ ಕ್ರಮ ಕೈಗೊಂಡಿರ್ತಕ್ಕಂಥದ್ದು. ಇನ್ ದೀಸ್ ರೆಗ್ಯುಲೇಟೆಡ್ ಮಾರ್ಕೆಟ್ ದೇರ್ ವಿಲ್ ಬಿ ಸ್ಟಾರ್ಟೆಡ್ ಹೋಲ್ ದಿ ಸಿಟೀಸ್ ಅಂಡ್ ಟೌನ್ಸ್ ಆಫ್ ದಿ ಕಂಟ್ರೀಸ್. ಎಲ್ಲ ನಗರ ಮತ್ತು ಪಟ್ಟಣ ಪ್ರದೇಶಗಳಲ್ಲಿ ಈ ನಿಯಂತ್ರಿತ ಮಾರುಕಟ್ಟೆಗಳನ್ನು ಸ್ಥಾಪನೆ ಮಾಡತಕ್ಕಂಥ ನಿರ್ಣಯವನ್ನ ಕೈಗೊಂಡಿರ್ತಕ್ಕಂಥದ್ದು. ಮೊಟ್ಟ ಮೊದಲ ನಿಯಂತ್ರಿತ ಮಾರುಕಟ್ಟೆಯನ್ನ 1897ರಲ್ಲಿ ಬೆರಾರ್ನಲ್ಲಿ ಸ್ಥಾಪನೆ ಮಾಡಲಾಯಿತು. ದ ಫಸ್ಟ್ ರೆಗ್ಯುಲೇಟೆಡ್ ಮಾರ್ಕೆಟ್ ದೇರ್ ವಿಲ್ ಬಿ ಎಸ್ಟಾಬ್ಲಿಷ್ಡ್ ಇನ್ ದಿ ಪೀರಿಯಡ್ ಆಫ್ 1897 ಇನ್ ದಿ ಪ್ಲೇಸ್ ಆಫ್ ಬೆರಾರ್. ದೇಶದ ಮೊಟ್ಟ ಮೊದಲ ನಿಯಂತ್ರಿತ ಮಾರುಕಟ್ಟೆಯನ್ನ 1897ರಲ್ಲಿ ಬೆರಾರ್ ಎಂಬ ಪ್ರದೇಶದಲ್ಲಿ ಸ್ಥಾಪನೆ ಮಾಡಲಾಯಿತು. 1950-51ರಲ್ಲಿ 286ರಷ್ಟು ಇರ್ತಕ್ಕಂಥ ನಿಯಂತ್ರಿತ ಮಾರುಕಟ್ಟೆಗಳು 2014ರ ವೇಳೆಗೆ 7114 ನಿಯಂತ್ರಿತ ಮಾರುಕಟ್ಟೆಗಳು ಕಾರ್ಯವನ್ನ ನಿರ್ವಹಿಸ್ತಾ ಇರತಕ್ಕಂಥದ್ದು. ಇನ್ ದಿ ಪೀರಿಯಡ್ ಆಫ್ 1950-51 more than 286 regulated market will be working in our countries. But after the 2014, end of the March 2014, and that circumstances 7114 regulated market there will be working in our countries. ಇಲ್ಲಿ 2014 ಮಾರ್ಚ್ ಅಂತ್ಯದ ವೇಳೆಗೆ ನಮ್ಮ ದೇಶದಲ್ಲಿ 7114 ನಿಯಂತ್ರಿತ ಮಾರುಕಟ್ಟೆಗಳನ್ನು ಸ್ಥಾಪನೆ ಮಾಡಿ ಆ ಮಾರುಕಟ್ಟೆಗಳ ಮೂಲಕ ಕೃಷಿ ಉತ್ಪನ್ನಗಳನ್ನು ವ್ಯವಸ್ಥಿತವಾಗಿ ಮಾರಾಟ ಮಾಡಲಿಕ್ಕೆ ಪ್ರಯತ್ನ ಮಾಡಿರ್ತಕ್ಕಂಥದ್ದು. ಇನ್ ದೀಸ್ ಮಾರ್ಕೆಟ್ ದೇರ್ ವಿಲ್ ಬಿ ಎಸ್ಟಾಬ್ಲಿಷ್ಡ್ ದ ಅಗ್ರಿಕಲ್ಚರಲ್ ಕಮೋಡಿಟೀಸ್ ಸೋಲ್ಡ್ ಔಟ್. ಇಟ್ ಇಸ್ ಅ ವೆರಿ ಸಿಸ್ಟಮೆಟಿಕಲಿ ಇನ್ ದೀಸ್ ರೆಗ್ಯುಲೇಟೆಡ್ ಮಾರ್ಕೆಟ್. ಇವತ್ತು ಈ ಒಂದು ನಿಯಂತ್ರಿತ ಮಾರುಕಟ್ಟೆಯಲ್ಲಿ ಕೃಷಿ ಉತ್ಪನ್ನಗಳನ್ನು ಬಹಳಷ್ಟು ವ್ಯವಸ್ಥಿತವಾಗಿ ಮಾರಾಟ ಮಾಡಲಿಕ್ಕೆ ಸರ್ಕಾರ ಈ ಒಂದು ನಿಯಂತ್ರಿತ ಮಾರುಕಟ್ಟೆಗಳನ್ನು ಸ್ಥಾಪನೆ ಮಾಡಿರ್ತಕ್ಕಂಥದ್ದು. ಈ ನಿಯಂತ್ರಿತ ಮಾರುಕಟ್ಟೆಯ ಆಡಳಿತವನ್ನ
ರಾಜ್ಯ ಸರ್ಕಾರ, ಸ್ಥಳೀಯ ಸಂಸ್ಥೆಗಳು, ದಲ್ಲಾಳಿಗಳು ಮತ್ತು ರೈತರ ಪ್ರತಿನಿಧಿಗಳಿಂದ ರಚಿತವಾಗಿರ್ತಕ್ಕಂಥ ಒಂದು ಸಮಿತಿ ನೋಡಿಕೊಳ್ತಕ್ಕಂಥದ್ದು. ಈ ಸಮಿತಿಯನ್ನ ಸರ್ಕಾರವೇ ನೇಮಕ ಮಾಡಿರ್ತಕ್ಕಂಥದ್ದು. ಸೊ ಇನ್ ದೀಸ್ ರೆಗ್ಯುಲೇಟೆಡ್ ಅಗ್ರಿಕಲ್ಚರಲ್ ಮಾರ್ಕೆಟಿಂಗ್ administrative board, there will be constructed by the government. So in this board, administrative board or committee, there will be existing, so as a representative of state government, local institutions, commission agents, traders and farmers representative, there will be having in this committee. ಈ ಒಂದು ನಿಯಂತ್ರಿತ ಮಾರುಕಟ್ಟೆಯ ಆಡಳಿತವನ್ನ ನೋಡಿಕೊಳ್ಳಲಿಕ್ಕೆ ಸರ್ಕಾರ ಒಂದು ಸಮಿತಿಯನ್ನ ರಚನೆ ಮಾಡಿರುತ್ತೆ, ಹೌದಾ? ಅದನ್ನ APMC ಮಾರುಕಟ್ಟೆಯ ಸಮಿತಿ ಅಂತ ಕರೀತಾರೆ. ಇವತ್ತು ನಿಯಂತ್ರಿತ ಮಾರುಕಟ್ಟೆ ಅಂದ್ರೆ ಬೇರೆ ಯಾವುದು ಅಲ್ಲ, APMC ಮಾರುಕಟ್ಟೆಯನ್ನೇ ನಾವು ನಿಯಂತ್ರಿತ ಮಾರುಕಟ್ಟೆ ಅಂತ ಕರೀತಾ ಇದ್ದೀವಿ. ರೆಗ್ಯುಲೇಟೆಡ್ ಮಾರ್ಕೆಟಿಂಗ್ ಈಸ್ ನಥಿಂಗ್ ಬಟ್ ದಟ್ ಈಸ್ ಸೊ APMC ಮಾರ್ಕೆಟ್, ಅಗ್ರಿಕಲ್ಚರಲ್ ಪ್ರೊಡಕ್ಟಿವ್ ಮಾರ್ಕೆಟಿಂಗ್ ಅಂತ ಕರೀತಾರೆ. APMC, ಹೌದಾ? ಮಾರ್ಕೆಟಿಂಗ್ ಕಮಿಟಿ ಅಂತ ಕರೀತಾ ಇರ್ತಕ್ಕಂಥದ್ದು. ಅಗ್ರಿಕಲ್ಚರಲ್ ಪ್ರೊಡಕ್ಟಿವ್ ಮಾರ್ಕೆಟಿಂಗ್ ಕಮಿಟಿ, APMC ಮಾರ್ಕೆಟ್ ಅಂತ ಕರೀತಾ ಇರ್ತಕ್ಕಂಥದ್ದು. ಸೊ ಈ APMC ಮಾರುಕಟ್ಟೆಯನ್ನೇ ನಾವು ನಿಯಂತ್ರಿತ ಮಾರುಕಟ್ಟೆಗಳು ಎಂಬುದಾಗಿ ಕರೀತಾ ಇದ್ದೀವಿ. ಈ ಒಂದು ನಿಯಂತ್ರಿತ ಮಾರುಕಟ್ಟೆಗಳಲ್ಲಿ ಕೃಷಿ ಉತ್ಪನ್ನಗಳನ್ನು ಬಹಳಷ್ಟು ವ್ಯವಸ್ಥಿತವಾಗಿ ಮಾರಾಟ ಮಾಡತಕ್ಕಂಥ ಒಂದು ಪ್ರಯತ್ನವನ್ನ ಸರ್ಕಾರ ಮಾಡ್ತಾ ಇರ್ತಕ್ಕಂಥದ್ದು. ಆದರೂ ಕೂಡ ಇಲ್ಲಿ ಕೆಲವೊಂದಿಷ್ಟು ನ್ಯೂನ್ಯತೆಗಳಿದಾವೆ, ಇಲ್ಲ ಅಂತ ಹೇಳೋದಿಲ್ಲ. APMC ಮಾರುಕಟ್ಟೆಯಲ್ಲಿ ಕೂಡ ಸಂಪೂರ್ಣವಾಗಿ ರೈತರಿಗೆ ಮೋಸ ಆಗದಂತೆ ಮಾರಾಟ ಮಾಡ್ತಾರೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಇಲ್ಲಿಯೂ ಕೂಡ ಮೋಸ ವಂಚನೆ ನಡೀತಾ ಇರತಕ್ಕಂಥದ್ದು. ಆದರೆ ಈ ಹಿಂದೆ ಇರ್ತಕ್ಕಂತಹ ಮೋಸ ವಂಚನೆಗಿಂತ ಇಲ್ಲಿ ಸ್ವಲ್ಪ ತಕ್ಕ ಮಟ್ಟಿಗೆ ಅದನ್ನು ಸಂಪೂರ್ಣವಾಗಿ ಕಡಿಮೆಗೊಳಿಸ್ತಕ್ಕಂಥ ಒಂದು ಪ್ರಯತ್ನ ಮಾಡಿರ್ತಕ್ಕಂಥದ್ದು. ಹಾಗೆಯೇ ಈ ಒಂದು ನಿಯಂತ್ರಿತ ಮಾರುಕಟ್ಟೆಯ ಕಾರ್ಯಗಳು ಏನು? ವಾಟ್ ಆರ್ ದಿ ಫಂಕ್ಷನ್ಸ್ ಆಫ್ ರೆಗ್ಯುಲೇಟೆಡ್ ಮಾರ್ಕೆಟ್? ಸೊ ನಿಯಂತ್ರಿತ ಮಾರುಕಟ್ಟೆಗಳ ಪ್ರಮುಖ ಕಾರ್ಯಗಳು ಏನು ಅಂತಂದ್ರೆ, ಫಸ್ಟ್ ಒನ್, ಮಾರುಕಟ್ಟೆಯ ವೆಚ್ಚ, ತೂಕ, ಅಳತೆ, ಕಮಿಷನ್ಗಳ ನಿರ್ಧಾರ. ಇನ್ ದೀಸ್ ರೆಗ್ಯುಲೇಟೆಡ್ ಮಾರ್ಕೆಟ್ ದೇರ್ ವಿಲ್ ಬಿ ಫಂಕ್ಷನಿಂಗ್ ಫಾರ್ ದಿ ಡಿಟರ್ಮಿನೇಷನ್ಸ್ ಆಫ್ ದಿ ಕಾಸ್ಟ್ ಆಫ್ ಮಾರ್ಕೆಟಿಂಗ್. ಸೊ ವೇಟೇಜ್ ಕಾಸ್ಟ್, ಮೆಜರ್ಮೆಂಟ್ ಕಾಸ್ಟ್ and commissions, there will be determinations in these regulated market. ಇಲ್ಲಿ ಮಾರಾಟ ವೆಚ್ಚ, ತೂಕ, ಅಳತೆ, ಕಮಿಷನ್ಗಳನ್ನು ನಿರ್ಧಾರ ಮಾಡತಕ್ಕಂಥದ್ದು ಈ ನಿಯಂತ್ರಿತ ಮಾರುಕಟ್ಟೆ. ಆ ಒಂದು ಮಾರುಕಟ್ಟೆ ನಿರ್ಧರಿಸಿರ್ತಕ್ಕಂಥ ದರದಲ್ಲಿಯೇ ವ್ಯಾಪಾರಸ್ಥರು ವ್ಯವಹಾರ ಮಾಡಬೇಕು, ಅದನ್ನ ಉಲ್ಲಂಘನೆ ಮಾಡೋ ಹಾಗಿಲ್ಲ. ಅಂಡ್ ಸೆಕೆಂಡ್ ಫಂಕ್ಷನ್ ಈಸ್ ಮಾರುಕಟ್ಟೆಯ ವ್ಯವಹಾರಗಳನ್ನು ಅವ್ಯವಹಾರಗಳನ್ನು ತಡೆಗಟ್ಟುವುದು. ಸೊ ದ ಟೋಟಲಿ ಪ್ರೊಹಿಬಿಟೆಡ್ ಇನ್ ದಿ ಮಾರ್ಕೆಟಿಂಗ್ ಕರಪ್ಷನ್. ಸೊ ಇನ್ ದೀಸ್ ರೆಗ್ಯುಲೇಟೆಡ್ ಮಾರ್ಕೆಟಿಂಗ್ ದೇರ್ ವಿಲ್ ಬಿ ವರ್ಕಿಂಗ್ ಈಸ್ ರಿಮೂವಲ್ ಆಫ್ ದಿ ಮಾರ್ಕೆಟಿಂಗ್ ಕರಪ್ಷನ್. ಇಲ್ಲಿ ಈ ಹಿಂದೆ ಇರ್ತಕ್ಕಂಥ ಮಾರುಕಟ್ಟೆಯಲ್ಲಿರ್ತಕ್ಕಂತಹ ಅವ್ಯವಹಾರಗಳನ್ನು, ಮೋಸ ವಂಚನೆಗಳನ್ನು ಸಂಪೂರ್ಣವಾಗಿ ತಡೆಗಟ್ಟತಕ್ಕಂಥ ಒಂದು ಕೆಲಸವನ್ನ ಈ ನಿಯಂತ್ರಿತ ಮಾರುಕಟ್ಟೆ ಮಾಡ್ತಾ ಇರತಕ್ಕಂಥದ್ದು. ಅಂಡ್ ಥರ್ಡ್ ಒನ್, ಪ್ರಾಮಾಣೀಕೃತ ಅಳತೆ ಮತ್ತು ತೂಕದ ಪದ್ಧತಿಯನ್ನ ಜಾರಿಗೆ ತರ್ತಕ್ಕಂಥದ್ದು. ಇಲ್ಲಿ ಅತ್ಯುತ್ತಮವಾಗಿರ್ತಕ್ಕಂಥ ರೀತಿಯಲ್ಲಿ ಪ್ರಾಮಾಣೀಕೃತ ಅಳತೆ ಮತ್ತು ತೂಕದ ಪದ್ಧತಿಯನ್ನ ಜಾರಿಗೆ ತರ್ತಕ್ಕಂಥದ್ದು. ಸೊ ದ ಸಿಂಪಲ್ ಅಂಡ್ ಸೂಟಬಲ್ ಮೆಜರ್ಮೆಂಟ್ weightage method there will be implemented in the regulated market. There is no cheating, there is no exploitation. So in this sold out the agricultural product, so for the weightage and measurement, so the proper weightage, proper measurement there will be implemented in these regulated market. ಈ ಒಂದು ನಿಯಂತ್ರಿತ ಮಾರುಕಟ್ಟೆಯಲ್ಲಿ ಈ ಹಿಂದಿನ ಸ್ಥಳೀಯ ಮಾರುಕಟ್ಟೆಗಳಲ್ಲಿ ಮಾರಾಟಗಾರರು ತೂಕದಲ್ಲಿ, ಅಳತೆಯಲ್ಲಿ ಏನು ಮೋಸ ಮಾಡ್ತಾ ಇದ್ರು, ಆ ಮೋಸವನ್ನು ತಡೆಗಟ್ಟತಕ್ಕಂಥದ್ದು, ಸೂಕ್ತವಾದ ರೀತಿಯಲ್ಲಿ ಅಳತೆ ಮಾಡ್ತಕ್ಕಂಥದ್ದು, ತೂಕ ಮಾಡ್ತಕ್ಕಂಥದ್ದನ್ನು ಅನುಸರಿಸತಕ್ಕಂಥದ್ದು ಈ ಮಾರುಕಟ್ಟೆಯ ಮತ್ತೊಂದು ಪ್ರಮುಖ ಕಾರ್ಯವಾಗಿರ್ತಕ್ಕಂಥದ್ದು. ಅಂಡ್ ಫೋರ್ತ್ ಒನ್, ಸೂಕ್ತ ಮಾರುಕಟ್ಟೆಯ ಮಾಹಿತಿಗಳನ್ನು ಒದಗಿಸುವುದು. ಸೊ ದ ಅನದರ್ ಒನ್ ಇಂಪಾರ್ಟೆಂಟ್ ಫಂಕ್ಷನ್ಸ್ ಆಫ್ ದಿ ರೆಗ್ಯುಲೇಟೆಡ್ ಮಾರ್ಕೆಟ್. ಇನ್ ದೀಸ್ ಮಾರ್ಕೆಟ್ there will be providing for the
ಆಲ್ ದೋಸ್ ಇನ್ಫಾರ್ಮೇಶನ್ ಆಫ್ ಅಗ್ರಿಕಲ್ಚರಲ್ ಮಾರ್ಕೆಟ್ ಟು ದಿ ಫಾರ್ಮರ್ಸ್. ಇವತ್ತು ಕೃಷಿಕರಿಗೆ ಮಾರುಕಟ್ಟೆಯ ಮಾಹಿತಿ ಏನೆಲ್ಲ ಬೇಕು ಆ ಮಾಹಿತಿಯನ್ನ ಒದಗಿಸಿಕೊಡ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಇವತ್ತು ನಾವು ನೋಡ್ತಾ ಇದ್ದೀವಿ, ಇವತ್ತು ಪತ್ರಿಕೆಗಳಲ್ಲಿ, ಟಿವಿ ಮಾಧ್ಯಮಗಳಲ್ಲಿ, ರೇಡಿಯೋ ಮಾಧ್ಯಮಗಳಲ್ಲಿ ಇವತ್ತು ಈ ಮಾರುಕಟ್ಟೆಯ ಸಂಪೂರ್ಣ ಮಾಹಿತಿಯನ್ನ ಈ ನಿಯಂತ್ರಿತ ಮಾರುಕಟ್ಟೆ ರೈತರಿಗೆ ತಲುಪಿಸ್ತಕ್ಕಂಥ ಒಂದು ಕೆಲಸವನ್ನ ಮಾಡ್ತಾ ಇರ್ತಕ್ಕಂಥದ್ದು. ಇವತ್ತು ನಾವು ಪೇಪರ್ನಲ್ಲಿ ನೋಡ್ತೀವಿ. ಸೊ ರೈತರ ಮಾರುಕಟ್ಟೆಯ ಕೃಷಿ ಉತ್ಪನ್ನಗಳ ಧಾರಣೆ ಅಂತ ಇರುತ್ತೆ. ಧಾರಣೆ ಮೀನ್ಸ್ ಬೆಲೆ. ಇವತ್ತು ಈ ಮಾರುಕಟ್ಟೆಯಲ್ಲಿ ಯಾವ್ಯಾವ ಕೃಷಿ ಉತ್ಪನ್ನಗಳ ಬೆಲೆ ಎಷ್ಟೆಷ್ಟಿದೆ ಮತ್ತು ಆ ಮಾರುಕಟ್ಟೆಗೆ ಎಷ್ಟು ಉತ್ಪನ್ನ ಆವಕವಾಗಿದೆ, ಜಾವಕವಾಗಿದೆ. ಆವಕ ಜಾವಕ ಅಂದ್ರೆ ಉತ್ಪನ್ನ ಬರೋದು ಮತ್ತು ಹೋಗುವ ಪ್ರಮಾಣ ಎಷ್ಟಿದೆ ಎಂಬುದರ ಬಗ್ಗೆ, ಮತ್ತು ಆ ಉತ್ಪನ್ನಗಳ ಬೆಲೆ ಯಾವ ರೀತಿ ಇದೆ ಅನ್ನೋದನ್ನ ರೈತರಿಗೆ ಮಾಹಿತಿಯನ್ನು ತಲುಪಿಸ್ತಕ್ಕಂಥ ಒಂದು ಕೆಲಸವನ್ನ ಮಾಡ್ತಾ ಇರ್ತಕ್ಕಂಥದ್ದು. ಅಷ್ಟೇ ಅಲ್ಲ, ಇವತ್ತು ನಾವೆಲ್ಲ ಕೃಷಿಕರು ಕೂಡ ಇವತ್ತು ಒಳ್ಳೆಯ ಸ್ಮಾರ್ಟ್ ಫೋನ್ಗಳನ್ನು ಬಳಸ್ತಾ ಇದ್ದಾರೆ. ಆ ಸ್ಮಾರ್ಟ್ ಫೋನ್ಗಳ ಮೂಲಕ ಮೆಸೇಜ್ಗಳನ್ನು ಇವತ್ತು ಈ ರೆಗ್ಯುಲೇಟೆಡ್ ಮಾರ್ಕೆಟ್ ಇಲ್ಲಿ ತನ್ನ ಮಾರುಕಟ್ಟೆಯ ಮಾಹಿತಿಯನ್ನು ರೈತರಿಗೆ ತಲುಪಿಸ್ತಕ್ಕಂಥದ್ದಾಗಲಿ, ಸರ್ಕಾರ ಈ ಕಮಿಟಿಯ ಮೂಲಕ, ನಿಯಂತ್ರಿತ ಮಾರುಕಟ್ಟೆಯ ಆಡಳಿತ ಕಮಿಟಿಯ ಮೂಲಕ ಎಲ್ಲ ಮಾಧ್ಯಮಗಳಿಗೆ ಆ ಮಾರುಕಟ್ಟೆಯ ಮಾಹಿತಿಯನ್ನ ಬಿತ್ತರಿಸಿಕೊಡ್ತಕ್ಕಂಥ ಒಂದು ಪ್ರಯತ್ನ ಮಾಡೋದ್ರಿಂದ ಇದು ಮಾರುಕಟ್ಟೆಯ ಮಾಹಿತಿ ಸಂಪೂರ್ಣವಾಗಿ ರೈತರಿಗೆ ತಲುಪಲಿಕ್ಕೆ ಸಹಾಯ ಮಾಡ್ತಕ್ಕಂಥದ್ದು. ಅಂಡ್ ಲಾಸ್ಟ್ ಫಂಕ್ಷನ್, ಕೊನೆಯ ಕಾರ್ಯ ಏನು ಅಂತಂದ್ರೆ ವಿತರಣಾಕಾರರಿಗೆ ಪರವಾನಗಿಗಳ ವಿತರಣೆ, ಉಗ್ರಾಣ ಸೌಲಭ್ಯಗಳ ಪೂರೈಕೆ ಮತ್ತು ವ್ಯಾಜ್ಯ ಪರಿಹಾರ ಇತ್ಯಾದಿ ಕಾರ್ಯಗಳನ್ನು ನಿರ್ವಹಿಸ್ತಾ ಇರ್ತಕ್ಕಂಥದ್ದು ಈ ನಿಯಂತ್ರಿತ ಮಾರುಕಟ್ಟೆ. ಅಂದ್ರೆ ಇಲ್ಲಿ ಮಾರಾಟವಾಗಿರ್ತಕ್ಕಂಥ ಉತ್ಪನ್ನಗಳ ಸೋಲ್ಡ್ ಔಟ್ ಕಮೋಡಿಟೀಸ್ ದೇರ್ ವಿಲ್ ಬಿ ಡಿಸ್ಟ್ರಿಬ್ಯೂಟೆಡ್ ಇನ್ ದ ಡಿಫರೆಂಟ್ ರೀಸನ್ಸ್ ಆರ್ ಡಿಫರೆಂಟ್ ಏರಿಯಾಸ್. ಇಲ್ಲಿ ಮಾರಾಟವಾಗಿರ್ತಕ್ಕಂಥ ಸರಕುಗಳನ್ನು ಬೇರೆ ಬೇರೆ ಪ್ರದೇಶಗಳಿಗೆ ವಿತರಣೆ ಮಾಡಲಿಕ್ಕೆ these market there will be providing for the permission distributions of the output in the different regions. ಸೊ ಇಲ್ಲಿ ಮಾರಾಟವಾಗಿರ್ತಕ್ಕಂಥ ಸೋಲ್ಡ್ ಔಟ್ ಆಗಿರ್ತಕ್ಕಂಥ ಕಮೋಡಿಟೀಸ್ ಅನ್ನ ಡಿಫ್ರೆಂಟ್ ಏರಿಯಾಗಳಿಗೆ ಡಿಸ್ಟ್ರಿಬ್ಯೂಟ್ ಮಾಡಲಿಕ್ಕೆ ಏನ್ ಪರ್ಮಿಷನ್ ಬೇಕೋ ಆ ಪರ್ಮಿಷನ್ ಅನ್ನ ಕೊಡ್ತಕ್ಕಂಥದ್ದು. ಹಾಗೆಯೇ ಇನ್ ದೀಸ್ ರೆಗ್ಯುಲೇಟೆಡ್ ಮಾರ್ಕೆಟ್ ದೇರ್ ವಿಲ್ ಬಿ ಎಕ್ಸಿಸ್ಟಿಂಗ್ accurate and suitable warehousing. ಹೌದಾ? A systematic warehousing facilities there will be existing in these regulated market. ಇವತ್ತು ಈ ಒಂದು ನಿಯಂತ್ರಿತ ಮಾರುಕಟ್ಟೆಯಲ್ಲಿ ಕೃಷಿಕರು ತಮ್ಮ ಉತ್ಪನ್ನಗಳನ್ನು ಸಂಗ್ರಹಿಸಲಿಕ್ಕೆ ವ್ಯವಸ್ಥಿತವಾದ ವ್ಯವಸ್ಥಿತವಾಗಿರ್ತಕ್ಕಂಥ ಉಗ್ರಾಣ ಮಳಿಗೆಗಳನ್ನು ಸ್ಥಾಪನೆ ಮಾಡಿಕೊಟ್ಟಿರ್ತಕ್ಕಂಥದ್ದು, ಉಗ್ರಾಣ ಮಾಳಿಗೆಗಳನ್ನು ನಿರ್ಮಿಸಿಕೊಟ್ಟಿರ್ತಕ್ಕಂಥದ್ದು. ಯಾಕೆ ಅಂತಂದ್ರೆ ರೈತರು ಇಲ್ಲಿ ಉತ್ಪನ್ನಗಳನ್ನು ಮಾರಾಟ ಮಾಡಲಿಕ್ಕೆ ಬಂದಾಗ ಬೆಲೆ ಕಡಿಮೆ ಆದಾಗ ಆ ಕಡಿಮೆ ಬೆಲೆಗೆ ಮಾರಾಟ ಮಾಡಲಿಕ್ಕೆ ಸಾಧ್ಯವಾಗದೇ ಇದ್ದಾಗ ಆ ಉತ್ಪನ್ನವನ್ನ ಉತ್ತಮ ಬೆಲೆ ಬರುವವರೆಗೆ ಆ ಉಗ್ರಾಣಗಳಲ್ಲಿ ಸಂಗ್ರಹಿಸಲಿಕ್ಕೆ ಈ ವ್ಯವಸ್ಥಿತ ಉಗ್ರಾಣ ಮಳಿಗೆಗಳನ್ನ ನಿರ್ಮಿಸಿಕೊಟ್ಟಿರ್ತಕ್ಕಂಥದ್ದು. ಮತ್ತು ಅಲ್ಲಿ ರೈತರು ಮತ್ತು ವ್ಯಾಪಾರಸ್ಥರ ನಡುವೆ ಏನೇ ರೀತಿಯ ವ್ಯಾಜ್ಯಗಳು, ವಿವಾದಗಳು, ಜಗಳಗಳು ಸಂಭವಿಸಿದ್ರೆ ಅವುಗಳನ್ನ ಪರಿಹರಿಸ್ತಕ್ಕಂಥದ್ದು, ವಾದ ವಿವಾದಗಳನ್ನ, ವ್ಯಾಜ್ಯಗಳನ್ನ ಪರಿಹರಿಸ್ತಕ್ಕಂಥ ಒಂದು ಕೆಲಸವನ್ನ ಈ ಒಂದು ನಿಯಂತ್ರಿತ ಮಾರುಕಟ್ಟೆ ಮಾಡ್ತಾ ಇರ್ತಕ್ಕಂಥದ್ದು. ಇದಿಷ್ಟು ಸರ್ಕಾರದ ಮೊದಲ ಈ ಒಂದು ಕ್ರಮವಾಗಿರ್ತಕ್ಕಂಥದ್ದು. ಇದು ನಿಯಂತ್ರಿತ ಮಾರುಕಟ್ಟೆಯನ್ನು ಸ್ಥಾಪನೆ ಮಾಡಲಿಕ್ಕೆ. ಇದನ್ನ ಶಾರ್ಟ್ ನೋಟ್ಸ್ ಕೇಳ್ತಾರೆ. ನಿಯಂತ್ರಿತ ಮಾರುಕಟ್ಟೆಯನ್ನು ಕುರಿತು ಟಿಪ್ಪಣಿ ಬರೆಯಿರಿ, ರೈಟ್ ಎ ಶಾರ್ಟ್ ನೋಟ್ಸ್ ರೆಗ್ಯುಲೇಟೆಡ್ ಮಾರ್ಕೆಟ್ ಅಂತ ಕೇಳ್ತಾರೆ. ಕೇಳಿದ್ರೆ ಇಷ್ಟು ಬರೀಬೇಕು. ಓಕೆ, ನೆಕ್ಸ್ಟ್ ಕ್ಲಾಸಲ್ಲಿ ಉಳಿದ ಕ್ರಮಗಳ ಬಗ್ಗೆ ಚರ್ಚಿಸೋಣ. ಧನ್ಯವಾದಗಳು.